ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ತಾನೆ? ಇವತ್ತು ಒಂದು ಹೊಸ ರೆಸಿಪಿ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು ಮುದ್ದಾದ ಹೆಸರು ಏನು ಅಂದ್ರೆ ಟಂಡರ್ ಕೋಕೋನಟ್ ಬಾದಾಮ್ ಪಾಯಸ ಅಂತ. ಈ ಪಾಯಸ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ ತಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ. ಮೊದಲಿಗೆ 2 ಎಳನೀರಿನ ಕಾಯಿನ ತಗೊಂಡಿದ್ದೀನಿ. ಸೆಕೆಂಡ್ಲಿ ಒಂದು 1/4 ಕಪ್ ಅಷ್ಟು ಜಾಗ್ರಿ ಪೌಡರ್ ನ ತಗೊಂಡಿದ್ದೀನಿ. ಹಾಗೆ ಬಾದಾಮಿನ ಉದ್ದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಪಾಯಸಕ್ಕೆ 1/2 ಲೀಟರ್ ಹಾಲು ಇಟ್ಕೊಂಡಿದ್ದೀನಿ. ಇದಿನ್ನೂ ಹಸಿ ಆಗಿದೆ, ಇದನ್ನ ಕಾಯಿಸಬೇಕು. ಪಾಯಸ ಗಟ್ಟಿಯಾದ ಕನ್ಸಿಸ್ಟೆನ್ಸಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಮಿಲ್ಕ್ ಮೇಡ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಲಾಸ್ಟ್ಲಿ ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಪಾಯಸಕ್ಕೆ ಒಳ್ಳೆ ಘಮ ಕೊಡುತ್ತೆ. ಮೊದಲಿಗೆ ಸ್ಟವ್ ಮೇಲೆ ಹಾಲು ಕಾಯಕ್ಕಿಡೋಣ. ಹಾಲು ಕಾಯೋಷ್ಟ್ರೊಳಗೆ ಎಳನೀರಿನ ಬೊಂಬ್ಲನ್ನ ಮಿಕ್ಸಿಲಿ 1 ಸುತ್ತು ಗ್ರೈಂಡ್ ಮಾಡ್ಬೇಕಾಗುತ್ತೆ, ಅಂದ್ರೆ ಉಲ್ಟಾ ಗ್ರೈಂಡ್ ಮಾಡಿ. ಸೊ ದಟ್ ಕಾಯಿ ಫೈನ್ ಪೇಸ್ಟ್ ಆಗಲ್ಲ, ಅದು ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು. ಹಾಲು ಇನ್ನೇನು ಕುದಿತಿದೆ ಅನ್ನೋವಾಗ ನಾವು ರುಬ್ಕೊಂಡಿರುವಂತ ಗಂಜಿನ ಹಾಲೊಳಗಡೆ ಹಾಕಿ ಮಿಕ್ಸ್ ಮಾಡೋಣ. ಈಗ ಮಿಲ್ಕ್ ಮೇಡ್ ನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಲ್ಕ್ ಮೇಡ್ ಅಲ್ಲಿ ಸಾಕಷ್ಟು ಸ್ವೀಟ್ ಇರುತ್ತೆ, ಆದ್ರಿಂದ ಜಾಗ್ರಿ ಪೌಡರ್ ಹಾಕುವಾಗ ಸ್ವಲ್ಪ ನೋಡ್ಕೊಂಡು ಕಡಿಮೆನೆ ಹಾಕೊಳ್ಳಿ. ಈಗ ನಾನು ಜಾಗ್ರಿ ಪೌಡರ್ ನ ಆಡ್ ಮಾಡ್ತಾ ಇದ್ದೀನಿ. ಮತ್ತೆ ಜಾಗ್ರಿ ಪೌಡರ್ ಹಾಕ್ತಾ ಇದ್ದಂಗೆ ಹಾಲು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಲಿ ಬರುತ್ತೆ. ಈಗ ನಾನು ಇದಕ್ಕೆ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಫೈನಲಿ ಉದ್ದಕ್ಕೆ ಚಾಪ್ ಮಾಡಿ ಇಟ್ಕೊಂಡಂತ ಬಾದಾಮಿನೂ ಹಾಕಿ ಒಂದು ಒಳ್ಳೆ ಮಿಕ್ಸ್ ಮಾಡೋಣ. ಇದಾದ್ಮೇಲೆ ಹಾಲು ಒಂದು ಮರಳು ಕುದಿಬೇಕು. ಸೊ ನೋಡಿ, ಹಾಲು ಸಣ್ಣದಾಗಿ ಕುದಿ ಬರ್ತಿದೆ. ಸೊ ಇದು ಒಂದು ಮರಳು ಬಂದ ಮೇಲೆ ಇಲ್ಲಿ ಸ್ಟವ್ ಆಫ್ ಮಾಡ್ಕೊಂಡು ಇದನ್ನ ನಾವು ಆರಕ್ಕೆ ಬಿಟ್ಬಿಡ್ಬೇಕು. ಇದನ್ನ ನಾವು ಫ್ರಿಡ್ಜ್ ಅಲ್ಲಿ ಇಟ್ಟು ತಣ್ಣಗಾದ ಮೇಲೆ ಕುಡಿತಾ ಇದ್ರೆ ಇದ್ರ ಮಜಾನೇ ಬೇರೆ. ಬನ್ನಿ ಫ್ರಿಡ್ಜ್ ಅಲ್ಲಿ ಇಡೋಣ. ಒಂದು 30 ಮಿನಿಟ್ಸ್ ಇದನ್ನ ಫ್ರಿಡ್ಜ್ ಅಲ್ಲಿ ಇಡಬೇಕಾಗುತ್ತೆ. ಪಾಯಸ ಈಗ ತಣ್ಣಗಾಗಿದೆ. ಸೊ ಈಗ ಇದನ್ನ ಎಲ್ರಿಗೂ ಸರ್ವ್ ಮಾಡೋಣ. ಸೊ ನೋಡಿದ್ರಲ್ಲ, ಟಂಡರ್ ಕೋಕೋನಟ್ ಬಾದಾಮ್ ಪಾಯಸ ಎಲ್ರಿಗೂ ಇಷ್ಟ ಆಗಿದೆ. ಹಾಗಿದ್ರೆ ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.